ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಹೊಸ ಚಾಪ್ಟರ್ ಶುರು ಮಾಡ್ತಿದ್ವಿ, ಚಾಪ್ಟರ್ 11. ಸೊ ಈ ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ಈ 10ನೇ ಚಾಪ್ಟರ್ಗೆ ಬರ್ತೀನಿ. ಯಾಕೆ ಅಂದರೆ ಈ 11ನೇ ಚಾಪ್ಟರ್ ಇದೆಯಲ್ಲ, ಸೇಮ್ 10ನೇ ಚಾಪ್ಟ್ರೆ. ಏನು ವ್ಯತ್ಯಾಸ ಏನು ಅಂದರೆ ತೋರಿಸ್ತೀನಿ ತಾಳಿ. ಯಾರು ಸಾಗರ್ ಸರ್ ಈ ಸೆಂಟೆನ್ಸ್ ಓದಿ. ದಾರೆ ಹ್ಞೂ ದಾರೆ ಓಕೆ. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರಿದ್ದಾರೆ? ಅಶೋಕ್ ಅಶೋಕೋನಿ ದಾರೆ ದೇಸ್ಕ. ಅಶೋಕನಿ ದಾರೆ ದೇಸ್ಕನ. ಅಲ್ಲಿ ಯಾರು ಇದ್ದಾರೆ? ಇದರ ಅನ್ನಕ್ಕೆ ಕ್ರಿಯಾಪದ ಬೇಕು. ಹ್ಞೂ ಇದ್ದಾರೆ. ಅಶೋಕನಿ. ಹಾಂ ಅಶೋಕೋನಿ ದಾರೆ ಇಮಾಸ್ಕ. ದಾರೆಗ ಇಮಸ್ಕ. ದಾರೆಗ ಇಮಾಸ್ಕ. ಹಾಂ, ಯಾರಿದ್ದಾರೆ ಅಂತ. ಹಾಂ, ಇದು ಬನ್ನಿ, ಇದು ಓದಿ. ಇದು ನೇ ಬೇಡ, ನೇ ಬಿಟ್ಟಾಕಿ. ಹಾಂ ಅಶೋಕೋನಿ ಹ್ಞೂ ಅಶೋಕೋನಿ ಒತೋಕೋನೋ ಹಿತೋಗ ಇಮಾಸ್. ಹಾಂ, ಅಲ್ಲಿ ಅಲ್ಲಿ ಒತೋಕೋನಿ ತಗೊಂಡು ಇತಗೋ ಮಸ್, ಅಲ್ಲಿ ಹುಡುಗ ಇದ್ದಾನೆ. ಹುಡುಗ ಇದ್ದಾನ. ಈಗ ಈ 10ನೇ ಚಾಪ್ಟ್ರಿಗೂ 11ನೇ ಚಾಪ್ಟ್ರಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಹುಡುಗ ಇದ್ದಾನೆ ಸರಿ, ಎಷ್ಟು ಓಕೆ. ಎಷ್ಟು ಅನ್ನೋದು ಅಷ್ಟೇ. ಅದನ್ನೇ ನಾವು 11ನೇ ಚಾಪ್ಟ್ರಲ್ಲಿ ನೋಡ್ತೀವಿ. ಎಷ್ಟು ಜನ ಇದ್ದಾರೆ, ಎಷ್ಟು ವಸ್ತು ಇದೆ, ಎಷ್ಟು. ಇದು ಕೌಂಟರ್ಸ್. ಎಲ್ಲ ಗ್ರಾಮರ್ ಸೇಮು. ಏನಪ್ಪ ಚೇಂಜ್ ಅಂದರೆ ಕೌಂಟರ್ಸ್. ಯಾರು ಎಷ್ಟು ಜನ ಇದ್ದಾರೆ, ಯಾವುದು ಎಷ್ಟಿದೆ, ಅಷ್ಟೇ. ಸೊ ಇಲ್ಲಿ ನಾವು ಕೌಂಟರ್ಸ್ನ ಕಲಿತೀವಿ. ಕೌಂಟರ್ಸ್ ಎಷ್ಟು, ಮನುಷ್ಯನ ಯಾವ ಥರ ಕೌಂಟ್ ಮಾಡ್ತೀವಿ, ವಸ್ತುನ ಯಾವ ಥರ ಕೌಂಟ್ ಮಾಡ್ತೀವಿ. ನಮ್ಮ ಕನ್ನಡದಲ್ಲಿ ವಸ್ತುವಲ್ಲಿ ಎಷ್ಟಿದೆ, ಪೆನ್ ಆದರೆ ಒಂದು ಪೆನ್ ಇದೆ, ಬುಕ್ ಆದರೆ ಒಂದು ಬುಕ್ ಇದೆ. ಸೊ ಜಪನೀಸಲ್ಲಿ ಯಾವ ಥರ ಹೇಳ್ತಾರೆ, ಮನುಷ್ಯರು ಅಲ್ಲೊಬ್ರು ಇರ್ತಾರೆ, ಒಬ್ರು ಇರ್ತಾರೆ, ಇಬ್ಬರಿದ್ದಾರೆ, 3 ಜನ ಇದ್ದೀವಿ, ಈ ಥರ ಕೌಂಟ್ ಮಾಡ್ತೀವಿ. ಸೊ ಜಾಪನೀಸಲ್ಲಿ ಹೇಗೆ ಕೌಂಟ್ ಮಾಡ್ತೀವಿ ಅನ್ನೋದನ್ನ ಈ ಚಾಪ್ಟ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 10ನೇ ಚಾಪ್ಟರ್ನ ಬೇಸ್ ಆಗಿ ಇಟ್ಕೊಂಡು ಗ್ರಾಮರ್. ಎಸ್, ಅದೇ ಇದು ಗ್ರಾಮರ್. ಓಕೆ, ಸೊ ಗ್ರಾಮರ್ ಸೇಮ್ ಅಂತಾಯಿತು. ಈಗ ನಾವು ವರ್ಡ್ಸ್ಗಳನ್ನು ನೋಡೋಣ. ಸೊ ಸೇಮ್ ಇಲ್ಲೂ ಏನೋ ಇಮಸ್ಸು ಅರಿಮಸ್ ಎಲ್ಲ ಬರುತ್ತೆ, ಅದ್ರ ಜೊತೆಗೆ ಕೌಂಟರ್ಸ್ಗಳು ಬರುತ್ತೆ. ಈಗ ಓದೋಣ ಬನ್ನಿ. ಇದನ್ನು ಸಾಗರ್ ಸರ್. ಇಮಾಸ್. ಹಾಂ, ಇಮಾಸ್ ಅಂದರೆ ಯಾವ? ಇದು ಇಮಸ್ ಅಂದರೆ ಹ್ಯಾವ್. ಇಮಸ್ ಅಂದರೆ ಇದೀನಿ ಅಂತ. ಇದ್ದಾರೆ, ಇದೀನಿ. ಏನು ಇದೀನಿ ಅಂತ ಇಮಸ್ ಅಂದರೆ. ಸೊ ಇಲ್ಲಿ ಏನಿದೆ, ಕೊದೊಮಗ ಇಮಸ್, ಮಗು ಇದೆ. ಓಕೆ. ಇಮಾಸ್ ಕೊದೊಮನು ಹಾಂ, ಮಗ ಇಮಾಸ್. ಇಮಾಸ್ ನಿಹೋನ್ ನಿಹೋನಿ ಇಮಾಸ್. ಓಕೆ, ಒಂದು ನಿಮಿಷ ತಾಳಿ. ಓಕೆ, ಹೇಳಿ ಇದು. ನಿಹೋನ್ ಇಮಸ್ ಏನು ನಿಹೋನಿ ಇಮಾಸ್ ಅಂದರೆ ಜಪಾನಲ್ಲಿ ಇದ್ದೀನಿ. ಜಪಾನಲ್ಲಿದ್ದೀನಿ. ಈಗ ನೋಡಿ, ಇಲ್ಲಿ ಇಮಸ್ ಅನ್ನೋದಕ್ಕೆ 2 ಅರ್ಥ ಕೊಟ್ಟಿದ್ದಾರೆ. ಈಗ ನಾನು ವತಾಶಿವ ಕೊದೊಮೊಗ ಇಮಸ್. ವತಾಶಿವ ಏನು, ಕೊದೊಮೊಗ ಇಮಾಸ್. ಕೊದೊಮೊಗ ಇಮಸ್ ಅರ್ಥ ನನಗೆ, ನಾನು ಕನ್ನಡದಲ್ಲಿ ಹೇಳೋದು, ನನಗೆ ನಾನು ವೇಟ್ ಅದೇ ನನಗೆ ಮಕ್ಕಳಿದ್ದಾರೆ ಆ ಅರ್ಥದಲ್ಲಿ ಹೇಳೋದು. ಸೊ ಕೊದೊಮಗ ಇಮಸ್ ಯಾರು ಅಂತ ಬಂದರೆ ಅವರಿಗೆ ಇವರಿದ್ದಾರೆ ಅಂತ. ಸೊ ವತಾಶಿವ ಕೊದೊಮಗ ಇಮಸ್ ಅದೊಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಏನು, ವತಾಶಿವ ಈಗ ಜಾಗ ಕೊಟ್ಟಿದ್ದಾರೆ, ಜಪಾನಲ್ಲಿ ಇದ್ದೀನಿ. ವತಾಶಿವ ನಿಹೋನ್ನಿ ಇಮಸ್. ಇಲ್ಲೇನೋ ಜಾಗದಲ್ಲಿ ಇದ್ದೀನಿ. ಸೊ ನಾನು ಇಲ್ಲಿ ಇದ್ದೀನಿ, ನನಗೆ ಇದು ಇದೆ, ಇಲ್ಲ ಇವರಿದ್ದಾರೆ, 2 ಅರ್ಥ. ಸೊ ನಾವು ಸಿಚುವೇಶನ್ ನೋಡೋಣ.
ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಇಮಸ್ ಅಂದರೆ ಇದ್ದೀನಿ, ಇಲ್ಲ ಇದೆ, ನನ್ನ ಹತ್ರ ಮಗು ಇದೆ, ಆ ಥರ. ಓಕೆ, ನೆಕ್ಸ್ಟ್. ಕಕರಿಮಸ್. ಕಕರಿಮಸ್ ಅಂದರೆ ತೊಗೊಳುತ್ತೆ. ತಗೊಳುತ್ತೆ. ಎಷ್ಟು ತೊಗೊಳತ್ತೆ. ತಗೊಳುತ್ತೆ ಅಷ್ಟು. ಈಗ ಟೈಮ್ ತೊಗೊಳುತ್ತೆ, 1 ಗಂಟೆ ತೊಗೊಳುತ್ತೆ, ಇಷ್ಟು ದುಡ್ಡು ತೊಗೊಳುತ್ತೆ, ಇದು. ಸೊ ಜಿಕಾಂಗ ಕಕರಿಮಸ್, ಟೈಮ್ ತೊಗೊಳುತ್ತೆ. ಇನ್ನೊಂದು ಯಸುಮಿಮಸ್. ಎಸ್ಮಿಮಸ್ ಅಂದರೆ ಡೇ ಆಫ್ ತಗೊಳುತ್ತೆ, ಅಂದ್ರೆ ಆಫೀಸಿಂದ ಎಸ್ಮಿಮಸ್ ಅಂದರೆ ರಜೆ ಹಾಕ್ತೀನಿ. ತಗೊಳುತ್ತೆ, ರಜೆ. ಎಸ್ಮಿಮಸ್ ನೀವು ಮಾಡೋದು, ಎಸ್ಮಿಮಸ್ ರಜೆ ಹಾಕ್ತೀನಿ. ಏನು ರಜೆ ಹಾಕ್ತೀನಿ? ಕಾಯ್ಸಾವು ಎಸ್ಮಿಮಸ್. ಕಾಯ್ಸ. ಆಫೀಸ್ ರಜೆ ಹಾಕ್ತೀನಿ, ಕಂಪ್ನಿ ರಜೆ ಹಾಕ್ತೀನಿ. ಎಸ್. ಇಷ್ಟು ನಮ್ಮ ಏನು ಕ್ರಿಯಾಪದ. ಇಮಸ್, ಇಮಸ್, ಕಕರಿಮಸ್, ಯಸ್ಮಿಮಸ್. ಎಸ್. ಈಗ ನೆಕ್ಸ್ಟು ಕೌಂಟರ್ಸ್ ನೋಡೋಣ, ಹೆಂಗೆ ಕೌಂಟ್ ಮಾಡ್ತೀವಿ ಅಂತ. ಇದನ್ನು ಯಾರು ಓದ್ತಾರೆ? ರಘು ಸರ್. ಇತ್ತೊತ್ಸು ಹಾಂ, ಒಂದು 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 ಓಕೆ. ಫುತತ್ಸು ಹಾಂ, ಮಿತ್ಸು ಸರಿ, ಮಿತ್ಸು ಹಾಂ, ಯತ್ಸು ಯೊತ್ಸು ಯತ್ಸು ಒತ್ತು ಹೇಳ್ತಿದ್ದೀರಲ್ಲ, ಯತ್ಸು ಯೊತ್ಸು ಒತ್ತು ಹೇಳೋದು. ಯತ್ಸು ಇತ್ಸು ಇತ್ಸುತ್ಸು 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 ಹ್ಞೂ ಮಿತ್ಸು ಮುತ್ಸು ಮುತ್ಸು ಒತ್ತು ಹೇಳ್ಬೇಕು. ಮುತ್ಸು ಹ್ಞೂ ನಾನತ್ಸು ಹಾಂ, ನಾನತ್ಸು ಓಕೆ. ಯತ್ಸು 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 ಹ್ಞೂ ಕೊಕೊನತ್ಸು ಕೋಕೋನೋತ್ಸು ಕೊಕೊನೋತ್ಸು ತೋ 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 ಎಳಿಬೇಕು. ತೋನು ತೋ ಸೆನ್ಸ್ ತೋ ಎಳಿಬೇಕು. ತೋ ಅಲ್ಲ, ತೋ ತೋ. ಹ್ಞೂ ತೋ ಹ್ಞೂ ಇಕುತ್ಸು ಸೊ ಬಂತು ಇಲ್ಲಿ ನೋಡಿ, ಎಷ್ಟು ಅಂತ. ಇಕುತ್ಸು ಎಷ್ಟು. ಎಸ್. ಸೊ ಇವೆಲ್ಲ ಏನು ಗೊತ್ತಾ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಬೇಕಾದ್ರೆ ಬಳಸೋ ಕೌಂಟರ್ಸ್ ಇದು. ಸೊ ಆ್ಯಪಲ್ ಒಂದಿದೆ, ರಿಂಗೋಗ ಹಿತೋತ್ಸು ಅರಿಮಸ್. ಓಕೆನಾ? ಓಕೆ. ಕೌಂಟಿಂಗ್ ಮಾಡ್ಬೇಕಾದ್ರೆ ಬಳಸ್ತೀವಿ ನಾವು. ಅದು ವಸ್ತುಗಾದರೆ ಈಗ ಮನುಷ್ಯರಿಗೆ, ಯಾರು? ಹರ್ಷಿತಾ ಸರ್. ಹಿತೋರಿ ಹೈ. ಒಬ್ರು, ಹಿತೋರಿ, ಹಾಂ ಪುತಾರಿ ಹಾಂ ಇಬ್ರು, ಮತ್ತೆ ನಿನ್. ನೋಡಿ, ಇಬ್ಬರು ಆಯಿತಾ, ಇಬ್ಬರು ಮೇಲ್ಗಡೆ ಎಷ್ಟು ಜನ ಇದ್ದರೂ ನಾವು ನೀನು ಸೇರಿಸ್ತೀವಿ. ನಿನ್ ಅಂದ್ರೆ ಸಾನ್ನಿನ್, ಎಸ್, ಎಕ್ಸಾಕ್ಟ್ಲಿ, ಸಾನ್ನಿ, ಯೋನಿನ್. ಯೋನಿನ್. ಎಸ್. ಸೊ ಅಲ್ಲಿ ಇಬ್ಬರಿದ್ದಾರೆ. ಹೇಳಕ್ಕೆ ಬರ್ತಾ ಜಪನೀಸಲ್ಲಿ? ಅಲ್ಲಿ ಇಬ್ಬರು ಇದ್ದಾರೆ. ಅಲ್ಲಿ ಇಬ್ರು ಇದ್ದಾರೆ. ಓಕೆ. ಅಸೋಕೋನಿ ಹಾಂ ಫುತಾರಿದಸ್ ಇದ್ದಾರೆ. ಇದ್ದಾರೆ. ಹಾ, ಇಮಸ್. ಏನಂತಾರೆ? ಅಸೋಕನಿ ಫುತಾರಿ ಇಮಸ್. ಫುತಾರಿ, ಅಸೋಕನಿ ಫುತಾರಿಗ ಇಮಸ್. ಫುತಾರಿಗ ಇಮಸ್. ಎಸ್. ಇಲ್ಲಿ ಅಷ್ಟು ಹೇಳ್ದಲ್ಲ ಸಾಕು. ಅಸೋಕನಿ ಫುತಾರಿಗ ಇಮಸ್, ಅಲ್ಲಿ ಇಬ್ಬರು ಇದ್ದಾರೆ. ಇಲ್ಲಿ ಮೋ ಬರೋದಿಲ್ವಾ ಸೆನ್ಸ್? ಮೋಗ ಇಮಸ್. ಮೋನ ಮೋ ನೋಡಿ, ಕೂಡ ಅಂತ ಆಯಿತು. ನಾವಿಲ್ಲಿ ಕೂಡ ಅಂತ ಹೇಳ್ತಿಲ್ವೇ? ಓಕೆ. ಮೋ ಬರಲ್ಲ. ಈಗ ಹೆಂಗೆ ಹೇಳೋದು ಗೊತ್ತಾ, ಅಲ್ಲಿ ಇಬ್ಬರಿದ್ದಾರೆ, ಇಲ್ಲೂ ಇಬ್ಬರಿದ್ದಾರೆ. ಅಸೋಕೊನಿ ಫುತಾರಿಗ ಇಮಸ್, ಕೊಕೊನಿಮೋ ಫುತಾರಿಗ ಇಮಸ್. ಓಕೆ. ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಓಕೆ, ಅಲ್ಲಿ ಓಕೆ, ಸ್ವಲ್ಪ ಕಾಂಪ್ಲಿಕೇಟ್ ಆಯಿತು ತಲೆ. ಅಸೋಕೊನಿ ಫುತಾರಿಗ ಇಮಸ್, ಅಸೋಕೊನಿ ಫುತಾರಿಮೋ ಇಮಸ್. ಓಕೆ, ಮೋ ಬರಲ್ಲ ಅನಿಸುತ್ತೆ. ಅಲ್ಲಿದ್ದಾರೆ, ಇಲ್ಲೂ ಇದ್ದಾರೆ. ಸೊ ಜಾಗಕ್ಕೆ ನಾವು ಮೋ ಹಾಕ್ತೀವಿ, ಮನುಷ್ಯಗೆ ಹಾಕಲ್ಲ. ಓಕೆ. ಹಾಂ, ಎಸ್. ಇದನ್ನು ಓದ್ಬಿಡಿ.
ದೋಯ್ ಸಾರಿ ದೋಯ್ ದೋನ ಇದು ದಾ ತಾ ದಾಯ್ ದಾಯ್ ದಾಯಿ ದಾಯಿ ದಾಯ್ ನೋಡಿ ಯಾವ ಕೌಂಟರ್ ಇದು ಮಷಿನ್ ಕೌಂಟ್ ಮಾಡ್ಬೇಕಾರೆ ಮಷಿನ್ಸ್ ಕಾರ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಈಗ ಹೌದು ನಾನ್ ಲಿವಿಂಗ್ ಥಿಂಗ್ಸ್ ಎಸ್ ಈಗ ಕಾರ್ ಇದೆ ಹೇಳಿ ನೋಡೋಣ ಜಪನೀಸಲ್ಲಿ ಕಾರ್ ಇದೆ ಕಾರ್ ಇದೆ ಕುರ್ಮಾ ದಾಯಿ ಅಲ್ಲ ದಾಯಿ ಕುರ್ಮಾ ಒಂದೇ ಕಾರ್ ಇದೆ ಸಿಂಪಲ್ ನಾನು 1-2 ಕೇಳ್ತಿಲ್ಲ ನಿಮಗೆ ಬರೀ ಜಸ್ಟ್ ಕಾರ್ ಇದೆ ಕಾರ್ ಇದೆ ಹೇಳಿ ಜಪನೀಸಲ್ಲಿ ಕುರುಮಾ ಅರಿಮಸ್ ಕುರುಮಗ ಅರಿಮಸ್ ಕುರುಮಾಗ ಅರಿಮಸ್ ಅಲ್ವಾ ಕುರುಮಗ ಅರಿಮಸ್ ಎಲ್ಲಿ ಕಾರ್ ಆಗ್ತಿದೆ ಕುರುಮಗ ಅರಿಮಸ್ ಕಾರು ಒಂದಿದೆ ಕಾರು ಒಂದಿದೆ ಕುರುಮಾ ಈಗ ಒಂದಕ್ಕೆ ಏನಂತಾರೆ ಇಚ್ಚಿ ಕುರುಮಗ ಕುರುಮಾಗ ಇಚಿದಾಯ್ ಓಕೆ ಇಚಿದಾಯ್ ಅರಿಮಸ್ ಅಷ್ಟೇ ನೋಡಿ ಕೌಂಟ್ ಸೊ ಕಾರ್ ಬಂತು ಇಲ್ಲ ಯಾವುದೇ ಮೆಷಿನ್ ಬಂತು ನಾವು ದಾಯ್ ಸೇರಿಸಿ ಹೇಳ್ತೀವಿ ಇಚಿಗೆ ನೋಡಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ನೋಡಿ ಹೆಂಗೆ ಹೋಗ್ತಾ ಹೋಗುತ್ತೆ ಈಗ ಇಲ್ಲಿ ಮೇಲೆ 1 2 3 4 ನೋಡಿದ್ವಲ್ಲ ಈಗಷ್ಟೇ ಇದು ಬರೋದಿಲ್ವಾ ಕುರುಮಾ ಹಿತೋತ್ಸು ಕುರುಮಗ ಹಿತೋತ್ಸರಿಮಸ್ ಹೇಳ್ಬೋದು ಕುರುಮಗ ಹಿತೋತ್ಸುಗ ಕುರುಮಗ ಹಿತೋತ್ಸರಿಮಸ್ ಥಿಂಗ್ಸಿಗೆ ಹೇಳ್ಬೋದು ಆದರೆ ಇವರು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೋಗ್ತಾರೆ ಈಗ ದಾಯ್ ಅಂತ ಹೇಳಿದ್ರೆ ಇಚ್ಚಿದಾಯ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ನೀವು ಕಾರ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಸ್ಪೆಸಿಫಿಕ್ ವರ್ಡ್ ದಾಯ್ ಅಂದರೆ ಮೆಷಿನ್ನು ಕಾರ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಸೊ ನೀವು ಹಿತೋತ್ಸು ಹೇಳಿಬಿಟ್ರೆ ಫುಲ್ ಜನರಲ್ ಥಿಂಗ್ಸ್ ಆಯಿತು ಆ್ಯಪಲ್ ಬಂತು ಆಮೇಲೆ ಎಲ್ಲದು ಬಂತು ಥಿಂಗ್ಸು ಅದು ಬರುತ್ತೆ ನೋಡಿ ಮುಂದೆ ಸೆಂಟೆನ್ಸಸ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಸೊ ಈಗ ಮಷಿನಿಗೆ ಕಾರಿಗೆ ದಾಯ್ ಅಂತ ಹೇಳ್ತೀವ ಈಗ ಪೇಪರು ಸ್ಟ್ಯಾಂಪ್ಸಿಗೆ ಮಾಯ್ ಅಂತ ಹೇಳ್ತೀವಂತೆ ನಾವೇನಂತೀವಿ ಒಂದು ಸ್ಟ್ಯಾಂಪ್ ಇದೆ ಅಂತೀವಿ ಇಲ್ಲ ಇವರು ಇಚಿಮಾಯ್ ಅರಿಮಸ್ ಸ್ಟಾಂಪುಗ ಇಚಿಮಾಯ್ ಅರಿಮಸ್ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ಕಾಯಿ ಟೈಮ್ಸ್ 1 ಟೈಮ್ 2 ಟೈಮ್ ಉಂಟು ಆ ಥರ 1 ಸಲಿ 2 ಸಲಿ ಅಂತ ಹೇಳ್ತೀವಲ್ಲ ಅದು ಇದು ಓದ್ಬಿಡಿ ಆಪಲ್ ರಿಂಗೋ ಮಿಕಾನ್ ಆರೆಂಜ್ ಇದು ಸಾಂದೋ ಒಂದು ನಿಮಿಷ ಓದ್ತೀನಿ ಸಾಂದೋ ಇಚ್ಚಿ ಸಾಂದೋ ಇಚ್ಚಿ ಸ್ಯಾಂಡ್ವಿಚ್ ಹೆಂಗೆ ಗೊತ್ತಾಯ್ತಾ ನೋಡಿ ಸ್ಯಾಂಡ್ವಿಚ್ ಆ ಥರ ಪ್ರೊನೌನ್ಸ್ ಮಾಡ್ತಾರೆ ಎಸ್ ಸಾಂದೋ ಇಚ್ಚಿ ಕರೆ ಮತ್ತೆ ರೈಸು ಎಸ್ ಕರೆ ರೈಸು ಕರಿ ವಿತ್ ರೈಸ್ ಎಸ್ ಅದೇ ಕರಿಗೆ ಕರೆ ಅಂತಾರೆ ಐಸುಕ್ರೀಮು ಎಸ್ ಐಸುಕುರೀಮು ಐಸ್ ಕ್ರೀಮಿಗೆ ಐಸ್ ಕ್ರೀಮ್ ಅಂತಾರೆ ಓಕೆ ನೆಕ್ಸ್ಟು ರಘು ಸರ್ ಕಿಸತ್ತೆ ಒಂದೊಂದೇ ಕಿಸುತ್ತೆ ಕಿಚ್ಚುತ್ತೆ ಅಯ್ಯೋ ನೋಡಿ ಇತ್ಸು ಇದೆಯಲ್ಲ ಇದು ಅರ್ಥ ಒತ್ತಾಕ್ಷರ ಅಂತ ಸಣ್ಣಕ್ಕಿದೆ ನೋಡಿ ಕಿತ್ತೆ ಸೊ ಈ ಥರ ಸು ಸಣ್ಣಕ್ಕೆ ಬಂತು ಅಂದರೆ ಏನು ಮಾಡಬೇಕು ಒತ್ತಿ ಹೇಳಬೇಕು ಅಂತ ಅರ್ಥ ಒತ್ತಾಕ್ಷರ ಇದೆ ಕಿತ್ತೆ ಹೇಳ್ಕೊಟ್ಟಿದ್ದೀರಿ ಇದು ಫಸ್ಟ್ ಲೆಸನ್ ಸೆಕೆಂಡ್ ಲೆಸನ್ ಏನು ಬುಕ್ಕ ಅದು ಹೇಳ್ತಿರಲ್ಲ ಅದೇ ನೋಡಿ ಅದೇ ಇದು ಅದೇ ನೆನಪಾಯ್ತಲ್ಲ ಕಿತ್ತೆ ಅಂದರೆ ಸ್ಟ್ಯಾಂಪು ಹಗಾಕಿ ಪೋಸ್ಟ್ ಕಾರ್ಡ್
ಸ್ಟ್ಯಾಂಪ್ ಗೊತ್ತು, ಪೋಸ್ಟ್ ಕಾರ್ಡ್ ಗೊತ್ತು. ಎಸ್. ಓಕೆ ಓಕೆ ಓಕೆ. ಫೂತು ಫೂತೋವು. ನೋಡಿ ಹೆಂಗೆ ಗೊತ್ತಿರೋದು ನೋಡ, ಇದೆಂತ ದೀರ್ಘಾಕ್ಷರನ ಗೊತ್ತೈತೆ, ಅಕ್ಷರ ಅಂತ. ಫುತೋವು. ಫೂತೋ. 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 ಹಾಂ. ಫೂ. ಫೂತೋ. ಫೂನ ದೀರ್ಘವಾಗಿ ಎಳಿಬೇಕು, ತೋನ ದೀರ್ಘವಾಗಿ ಎಳಿಬೇಕು. ಫೂತೋ. ಫೂತೋ. ಹಾಂ. ಫೂತೋ. ಹಾಂ ನೋಡಿ, ಇದಿಲ್ಲ ಅನ್ಕೊಳ್ಳಿ, ಇದಿಲ್ಲ ಅನ್ಕೊಳ್ಳಿ, ಈಗ ಓದಿ. ಯಾವ್ದಿಲ್ಲ ಸಿನ್ಸೆ? ಹೂ ಇಲ್ಲ ಅಂದ್ರ? ಹಾಂ, ಇದು ದೀರ್ಘಾಕ್ಷರ ಇಲ್ಲ ಅನ್ಕೊಳ್ಳಿ ಇದು. ಹಾಂ. ಫುತೋ. ಹಾಂ, ಫುತೋ. ಅದು ಹೇಳಕ್ಕೆ ಹೆಂಗಿದೆ, ಫೂತೋ. ಫೂತೋ. ಹಾಂ ನೋಡಿ, ಇದು ದೀರ್ಘಾಕ್ಷರ. ಸೊ ಇದನ್ನು ಫೂತೋ. ತಡಿ, ಇದು ಬರ್ದ್ಬಿಡ್ತೀನಿ ಕನ್ನಡ. ಇದು ಫುತೋ ಆಯ್ತಾ. ಫೂ ಇದು ಎಳಿಬೇಕು, ತೋ. ಫೂತೋ. ಫೂತೋ. ಹ್ಞೂ. ಫೂತೋ. 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 ಇದು ತಪ್ಪು, ಇದು ಸರಿ. ಫೂತೋ. ಅದಕ್ಕೆ ಭಾಳ ಭಾಳ ಇಂಪಾರ್ಟೆಂಟು ಪ್ರೊನೌನ್ಸಿಯೇಷನ್. ಫೂತೋ ಅಂದರೆ ಎನ್ವಲಪ್. ಓಕೆ, ನೆಕ್ಸ್ಟ್. ಫೂತೋ. ರಿಯೋ ಓಶಿನ್. ರಿಯೋಶಿನ್. ಹಾಂ, ಏನು ಹೇಳಿ. ರಿಯೋಶಿನ್. ಹಾಂ, ರಿಯೋಶಿನ್ ಎಳಿಬೇಕು. ರಿಯೋಶಿನ್. ದೀರ್ಘಾಕ್ಷರ. ಹಾಂ, ಅಪ್ಪ ಅಮ್ಮ ಪೇರೆಂಟ್ಸ್. ಕ್ಯೋದಾಯ್. ಹಾಂ, ಬಂತು, ದೀರ್ಘಾಕ್ಷರ ಬಂತು. ಎಸ್, ಕ್ಯೋದಾಯ್. ಅಣ್ಣ ತಮ್ಮ, ಅಕ್ಕ ತಂಗಿ ಯಾರಾದ್ರೂ ಆಯ್ತು. ಅನಿ. ಹಾಂ, ಅನಿ. ಹ್ಞೂ, ದೊಡ್ಡಣ್ಣ. ಅಣ್ಣ. ಎಸ್, ದೊಡ್ಡಣ್ಣ. ಸೊ ಇದನ್ನು ನೀವು ಓದ್ಬಿಡಿ. ಒನಿ. ಒನಿಸಾನ್. ಹಾಂ, ಓದಿ. ಒನಿಸಾನ್. ಹಾಂ, ಇಲ್ಲಿ ಎಳಿಬೇಕಿಲ್ಲಿ. ಒನಿಸಾನ್. ಎಸ್, ಒನೀಸಾನ್. ಒನಿಸಾನ್. ಅವರಣ್ಣ. ಅವ್ರಣ್ಣ. ಓಕೆ. ಅಲ್ಲಿ ಯಾರೋ ಅಣ್ಣ ಇರ್ತಾನೆ, ಯಾವ ಅಣ್ಣನ ಗೊತ್ತಿಲ್ಲ. ಅವಂತೀವಲ್ಲ ಅಣ್ಣ ಅಣ್ಣ ಅಂತದು. ಅನೆ. ಹ್ಞೂ. ಎಲ್ಡರ್ ಸಿಸ್ಟರ್. ನಮ್ಮಕ್ಕ. ಅನೇಯಿಸಾನ್. ಹಾಂ, ಅನೇಯಿಸಾನ್. ಓ ಇದು ಒನೇಯಿಸಾನ್. ಸರಿ, ಒನೇಯಿಸಾನ್. ಹೇಳಬೇಕು, ಒನೇಸಾನ್. ಒನೇಯಿಸಾನ್. ಓ, ಯಾರಪ್ಪ ಅದು? ಅವರಿಗೂ ಬರುತ್ತಾ ಜಪನೀಸು? ಇಲ್ಲ ಸಿಂಜ ಸ್ಕೂಲ್ಗೆ ಹೋಗ್ತಾನಲ್ಲ. ಓ, ಸೂಪರ್. ಈ ದೇಸಿಯೋ. ನೆಕ್ಸ್ಟ್. ಒತ್ತೋಯ್ತು. ಹಾಂ, ಒತ್ತೋ. ನೋಡಿ ಇದನ್ನೇನು ಮಾಡಬೇಕು, ದೀರ್ಘಾಕ್ಷರ ಇದು. ಒತ್ತೋಯ್ತು. ಹಾಂ ನೋಡಿ, ಈಗ ಬಂತು. ಏನೋ ಒತ್ತೋಯ್ತು. ಒತ್ತೋತೋ ಅಂದರೆ ನೀವು ಹೂ ಬಂತು ಅಂದರೆ ಇದನ್ನ ನೀವು ದೀರ್ಘವಾಗಿ ಎಳಿಬೇಕು ಅಂತ. ತೋ ಅಲ್ಲ, ತೋ. ಇದೆಲ್ಲ ನೋಡಿ, ಇದು ತೋನಾ, ಇದು ತೋ ಅಲ್ವಾ, ಇದು ತೋ. ತೋ ಕನ್ನಡ ಹೌತಾನೆ. ಇದು ಬರೀ ತೋ ಆಯಿತು, ಇದು ಇದಾಯಿತು. ಯಾಕಂದ್ರೆ ಭಾಳ ಮುಖ್ಯ ದೀರ್ಘಾಕ್ಷರ. ಓದಿನ ಸರಿ. ಒತ್ತೋತು. ಸಾನ್. ಹೇಳಬೇಕು. ಇಮೋತೋ. ಬಂತು ನೋಡಿ. ಎಸ್, ಇಮೋತೋ ಅಂದರೆ ಅಂದ್ರೆ ಚಿಕ್ಕ ತಂಗಿ. ಇಮೋತೋ ಸಾನ್. ಮತ್ತೆ ಹೇಳ್ಬೇಕು, ಸಾರಿ, ದೀರ್ಘವಾಗಿ ಹೇಳ್ಬೇಕು. ಇಮೋತೋ ಸಾನ್. ಎಸ್, ಇಮೋತೋ ಸಾನ್. ನೋಡಿ, ಮೋ ಅಲ್ಲ, ಮೋ. ಇಮೋತೋ ಸಾನ್. ಎಸ್, ಕರೆಕ್ಟ್. ಓಕೆ, ನಿಮ್ಗೆ ಆಯ್ತಾ. ನೆಕ್ಸ್ಟ್ ಇವರು ಸಾಗಸಾನ್. ಗಾಯ್ಕೊಕು. ಹೊರದೇಶ, ಫಾರಿನ್ ಕಂಟ್ರಿ. ರ್ಯೋಗಾಕುಸೈ. ರ್ಯೋಗಾಕುಸೈ. ಇದು ಎಳಿಬೇಕು. ರ್ಯೋಗಾಕುಸೈ. ರ್ಯೋ ಅಲ್ಲ, ಯು ಇದೆ ನೋಡಿ. ರ್ಯೂಗಾಕುಸೈ. ರ್ಯೂಗಾಕ್ಸೆ. ಕುರಾಸು.
ಕ್ಲಾಸ್ ಇಂಗ್ಲೀಷ್ ವರ್ಡನ್ನ ಜಾಪನೀಸ್. ಕ್ಲಾಸ್ ಇದು ಕುರಾಸು. ಕುರಾಸು. ಜಿಕಾನ್ ಜಿಕಾನ್ ಅಂದರೆ ಅವರ್ಸ್ ಟೈಮ್ 1 Time. ಗಂಟೆ 2 ಗಂಟೆ ಇಚಿ ಜಿಕಾನ್. ಜ್ಯೂಕಾನ್ ಹಾಂ, ಜ್ಯೂಕಾನ್ ಜೂ ಇಲ್ಲ ಇಲ್ಲಿ. ಎಲ್ಲಿದೆ ಜೂ? ಶಿವ್ಕಾನ್ ಏನು? ಶಿವ್ಕಾನ್ ಎಸ್, ಶೂಕಾನ್ ಹೇಳಬೇಕು, ಕರೆಕ್ಟ್. ಕಾಗೆಟ್ಸು ಖಗೆಟ್ಸು ಬಂತು. ರೆನ್ ಹಾಂ, ನೆನ್ ನೆನ್ ನೆನ್. ಗುರಾಯ್ ಹಾಂ, ದೊನೋ ಕುರಾಯ್ ದೊನೋ ಕುರಾಯ್. ಎಸ್, ಇದು ಜನ್ಬು ಜನ್ಬೂತೆ ಜನ್ಬುದೆ ಜೆಂಬುದೆ. ಜನ್ಬುದೆ ಜೆಂಬುದೆ ಅಂದರೆ ಎಲ್ಲ ಸೇರಿಸಿ ಒಟ್ಟಿಗೆ ಎಷ್ಟಾಯಿತು ಅಂತೀವಲ್ಲ ಅದು ಓಕೆ. ಜೆಂಬುದೆ. ಮಿನ್ನ ಹಾಂ, ದಾಕೆ ಎಸ್. ಇದು ನಮ್ಮದು ಏನೋ ವೊಕ್ಯಾಬ್ಯುಲರಿ. ಸೊ ಒಂದು ಏನದು ಕೌಂಟರ್ಸ್ನ ಪ್ರಿಪೇರ್ ಮಾಡಿದ್ದೀನಿ ನಾನು. ನೋಡಿ, ಇದು ವಸ್ತು ಬಗ್ಗೆ ಅಂತಲ್ಲ, ಸಾರಿ, ಕೌಂಟನ್ನ ಹೇಗೆ ಮಾಡ್ತಾರೆ ಜಾಪನೀಸು ನೋಡಿ. ಮನುಷ್ಯನ ನಿನ್ ಅಂತ ಹೇಳ್ತಾರೆ, ಯಂತ್ರಗಳಿಗೆ ಬಂದರೆ ದಾಯ್ ಅಂತಾರೆ, ವಸ್ತುಗೆ ಬಂದರೆ ಮಾಯ್ ಅಂತಾರೆ, ಮತ್ತು ವಸ್ತುಗೆ ಬಂದರೆ ತ್ಸು ಅಂತಾರೆ. ಸೊ ಮನುಷ್ಯರಿಗೆ ನಿನ್ ಅಂತ ಹೇಳ್ತೀವಲ್ಲ, ಹಿತೋರಿ, ಫುತಾರಿ, ಅದ್ರ ಮೇಲ್ಗಡೆ ಬಂದರೆ ನಿನ್ ಸೇರ್ಸೋದು. ಸಾನ್ ನಿನ್, ಯೋನಿನ್, ಗೊನಿನ್, ಯೋನಿನ್ ಅಲ್ಲ ಯೋನಿನ್, ರೊಕುನಿನ್, ನನಾನಿನ್, ಹಚಿನಿನ್, ಕ್ಯೂನಿನ್, ಜೂನಿನ್. ಸೊ ಅದೇ ಥರ ಈಗ ವಸ್ತು ಯಾವುದು, ಕಾರ್ ಇರ್ಬೋದು, ಇಲ್ಲ ಕಂಪ್ಯೂಟರ್ ಇರ್ಬೋದು. ಒಂದು ಕಂಪ್ಯೂಟರ್ ಇದೆ, ಇಚ್ಚಿದಾಯ್ ಕಂಪ್ಯೂತಾಗ ಇಚ್ಚಿದಾಯ್ ಅರಿಮಸ್, ನಿದಾಯ್ ಅರಿಮಸ್, ಸಾಂದಾಯ್ ಅರಿಮಸ್, ಯೋನ್ದಾಯ್ ಅರಿಮಸ್, ಗೊದಾಯ್, ಈ ಥರ. ಅದೇ ಥರ ವಸ್ತು ಬಂದರೆ, ಸಿ ಡಿ ಬಂದರೆ, ಆಮೇಲೆ ಶರ್ಟ್ಸ್ ಬಂದರೆ, ಆಮೇಲೆ ಲೆಟರ್ಸ್ ಬಂದರೆ, ಇವೆಲ್ಲ ಏನು ಭಾಳ ತಿನ್ನಾಗಿದ್ದಾವಲ್ಲ, ಅದಕ್ಕೆ ಇವರು ಮಾಯ್ ಅಂತ ಹೇಳ್ತಾರೆ. ಯಾವುದ್ಯಾವುದು ತಿನ್ ಆಬ್ಜೆಕ್ಟ್ ಇರ್ತವೋ ಅದಕ್ಕೆ ಕೌಂಟರ್ಸು ಮಾಯ್ ಅಂತ ಹೇಳ್ತಾರೆ. ಸೊ ಇಚಿಮಾಯ್, ನಿಮಾಯ್, ಶರ್ಟ್ ಒಂದಿದೆ, ಶತ್ಸ್ಗ ಇಚಿಮಾಯ್ ಅರಿಮಸ್, ಶರ್ಟ್ ಎರಡಿದೆ, ಶತ್ಸ್ಗ ನಿಮಾಯ್ ಅರಿಮಸ್, ಸಾಮ್ಮಾಯ್ ಅರಿಮಸ್, ಯೋಮ್ಮಾಯ್ ಅರಿಮಸ್, ಈ ಥರ. ಸೊ ಈ ಮೂರು ನಿಮಗೆ ನೆನ್ಪಿಟ್ಕೊಳಕ್ಕಾಗಿಲ್ವಾ? ನೀವು ಮೂರಲ್ಲ, ಮನುಷ್ಯ ಬಿಡಿ, ಈ ವಸ್ತುಗಳನ್ನು ನೆನ್ಪಿಟ್ಕೊಳಕ್ಕಾಗಿಲ್ಲ, ಈ ಜನರಲ್ ಆಗಿ ಈ ಥರ ಹೇಳ್ಬೋದು. ಹಿತೋತ್ಸು ಅರಿಮಸ್, ಹುತಾತ್ಸು ಅರಿಮಸ್, ಮಿತ್ಸು ಅರಿಮಸ್. ಬಟ್ ಇವೆಲ್ಲ ಅದೇ ಎಲ್ಲದೂ ನೆನ್ಪಿಟ್ಕೊಂಡು ಹೇಳೋಕ್ಕಾಗಲ್ಲ ಒಂದೊಂದ್ಸಲಿ. ಆದರೆ ಈ ಚಾಪ್ಟ್ರಲ್ಲಿ ನಾವು ಕಲಿಯೋಣ, ಕ್ಲೀನಾಗಿ ಕಲಿಯೋಣ. ಎಸ್, ಏನಿದು ಖಗಿ, ಕಿ ಒಂದಿದೆ, ಖಗಿಗ ಹಿತೋತ್ಸು ಅರಿಮಸ್, ಹುತಾತ್ಸು ಅರಿಮಸ್, ಮಿತ್ಸು ಅರಿಮಸ್. ಎಸ್. ಸೊ ಈ ಪಾಯಿಂಟಲ್ಲಿ ನೀವೇನು ತಲೆಯಲ್ಲಿ ಇಟ್ಕೊಬೇಕು ಅಂದರೆ, ಕೌಂಟರ್ಸ್ ಅಂತ ಇದೆ, ವಸ್ತು ತಕ್ಕಂಗೆ ಕೌಂಟರ್ಸು ಬದಲಾಗ್ತಾ ಹೋಗುತ್ತೆ. ಮೆಷಿನಿಗೆ ದಾಯ್ ಅಂತೀವಿ, ಆಮೇಲೆ ಈ ತಿನ್ ಆಬ್ಜೆಕ್ಟಿಗೆ ಮಾಯ್ ಅಂತೀವಿ, ಇನ್ನು ಜನರಲ್ ಆಗಿ ತ್ಸು ಅಂತೀವಿ, ಅಷ್ಟೇ. ಈ ಚಾಪ್ಟರ್ದು ಇನ್ನೇನಿಲ್ಲ. ಈಗ ಸೆಂಟೆನ್ಸ್ ಓದ್ತಾಗೋಣ. ಫಸ್ಟು ಹರ್ಷಿತಾ ಸನ್. ಇದು ಓದ್ಬೇಡಿ, ಇದು ಬಿಟ್ಬಿಡಿ, ಇದು ಓದ್ಬೇಡಿ. ಓಕೆ. ಕೈಗಿ ಶಿತ್ಸುನಿ, ಕೈಗಿ ಶಿತ್ಸುನಿ ತೇಬುರುಗ ಅರಿಮಸ್. ಏನಂತೆ? ಕೈಗೆ ಶಿತ್ಸುನಿ ತೇಬುರುಗ ಅರಿಮಸ್. ಕೈಗೆ ಶಿತ್ಸು ಮೀಟಿಂಗ್ ರೂಮ್ ಅಲ್ಲಿ ಟೇಬಲ್ ಇದೆ. ಈಗ ನೋಡಿ, ಕನ್ನಡದಲ್ಲೂ ಹಂಗೇನಾ, ಮೀಟಿಂಗ್ ರೂಮಲ್ಲಿ ಟೇಬಲ್ ಇದೆ, ಮೀಟಿಂಗ್ ರೂಮಲ್ಲಿ ಇಷ್ಟು ಟೇಬಲ್ ಇದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅಲ್ಲಿ ಇಷ್ಟು ಅಂದರೆ ಎಷ್ಟಿಲ್ಲಿ? ನನತ್ಸು. ಎಸ್. ಸೊ ಟೇಬಲ್ನ ತ್ಸು ಅಲ್ಲಿ ಕೌಂಟ್ ಮಾಡ್ತಾರೆ. ನನತ್ಸು ಅರಿಮಸ್. ನನತ್ಸು ಅರಿಮಸ್ 7 ಟೇಬಲ್ ಇದೆ. ಸೊ ಹೋದ ಚಾಪ್ಟರ್ದ ಗ್ರಾಮರು, ಎಕ್ಸ್ಟ್ರಾ ಏನಪ್ಪ ಅಂದರೆ ಕೌಂಟರ್ಸು ಎಷ್ಟಿದೆ. ಹೋದ ಚಾಪ್ಟರ್ಗೆ ಈ ಚಾಪ್ಟರ್ಗೆ ಇರೋ ವ್ಯತ್ಯಾಸ. ನೆಕ್ಸ್ಟ್ ನೀವದಿ. ವತಾಶಿವ ನಿಹೋನ್ನಿ
ಇಲ್ಲಿ ಎಷ್ಟಿದೆ ಇಚಿನೆನ್ ಇಮಸ್. ಅರ್ಥ ನಾನು ಜಪಾನಲ್ಲಿ 1 ವರ್ಷದಿಂದ ಇದ್ದೀನಿ. 1 ವರ್ಷ ಇದ್ದೀನಿ, 1 ವರ್ಷದಿಂದ ಇದ್ದೀನಿ. ಇಚಿನೆನ್ ಇಚಿನೆನ್ ನಿಮಸ್ 1 ವರ್ಷ ಇದ್ದೀನಿ 1 ವರ್ಷ ಜಪಾನಲ್ಲಿ. ಇದ್ದೀನಿ. 1 ವರ್ಷದಿಂದ, ನಾವು ಕನ್ನಡದಲ್ಲಿ 1 ವರ್ಷದಿಂದ ಇದ್ದೀವಿ ಅಂತೀವಿ ಅಲ್ವಾ, ಇಚಿನೆನ್ ಕರ ಅಂತೀವಿ, ಬಟ್ ಇಲ್ಲಿ ಕರ ಹೇಳಲ್ಲ. ಎಸ್, ತಶಿವ ನಿಹೊನ್ನಿ ಇಚಿನೆನ್ ನಿಮಸ್. ಇಲ್ಲಿ ಆ್ಯಕ್ಚುಲಿ ಖಾನ್ ಅಂತ ಬರಬೇಕು, ಅದು ಡ್ಯುರೇಷನ್ ಹೇಳಬೇಕು, ಖಾನ್ ಅಂತ ಬರಬೇಕು. ಇಲ್ಲಿ ನೋಡೋಣ ಮುಂದೆ.